ದಟ್ಟ ಮಂಜಿನಿಂದಾಗಿ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆನೇ ಸರಣಿ ಅಪಘಾತ ಸಂಭವಿಸಿದೆ. ದಟ್ಟ ಮಂಜಿನಿಂದಾಗಿ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ನಡೆದಿದೆ. ಇವತ್ತು ಬೆಳಗ್ಗೆನೆ ನೆಲಮಂಗಲ ತಾಲೂಕಿನ ತೊಣಚಿನಗುಪ್ಪೆ ಬಳಿ ನಡೆದಿರತಕ್ಕಂಥ ಘಟನೆ. 5 ಖಾಸಗಿ ಬಸ್ಗಳು ಜಖಮ್ಮಾಗಿವೆ. 25 ಪ್ರಯಾಣಿಕರಿಗೆ ಗಾಯ ಆಗಿದೆ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಲಾಗಿದೆ. ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದರಿಂದಾಗಿ ಕ್ರೇನ್ ಮೂಲಕ ಬಸ್ಸನ್ನು ತೆರವು ಮಾಡಿದ್ದಾರೆ ನೆಲಮಂಗಲ ಸಂಚಾರಿ ಪೊಲೀಸರು. ದೃಶ್ಯದಲ್ಲಿ ಅದನ್ನು ತಾವೀಗ ಗಮನಿಸ್ತಾ ಇದ್ದೀರಾ, ಯಾವ ರೀತಿ ತೆರವು ಮಾಡ್ತಾ ಇದ್ದಾರೆ ಅಂತ. ಒಂದಕ್ಕೊಂದು ಹಿಂದ್ಗಡೆಯಿಂದ ಬಂದು ಗುದ್ಕೊಂಡಿರೋದು. ಈ ಮಂಜಿದ್ದಿದ್ದರಿಂದ ಎದುರುಗಡೆ ಯಾವ ವೆಹಿಕಲ್ ಇದೆ ಅಂತ ಗೊತ್ತಾಗಲ್ಲ. ಮುಂದ್ಗಡೆ ಹೋಗ್ತಾ ಇರ್ತಕ್ಕಂಥ ಬಸ್ ಏನಾದರೂ ಅಕಸ್ಮಾತ್ ಈ ಹಂಪ್ ಏನಾದರೂ ಸಿಕ್ತು ಅಂತ ಅಂದ್ಬಿಟ್ಟು ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ಹಿಂದ್ಗಡೆ ಅವರು ರೆಡಿನೇ ಇರಲ್ಲ ಬ್ರೇಕ್ ಹಾಕೋಕ್ಕೆ, ಸೀದಾ ಬಂದು ಗುದ್ದುತ್ತಾರೆ. ಹಾಗೆ ಒಂದರ ಹಿಂದೆ ಬಂದು 5 ಬಸ್ಗಳು ಒಂದಕ್ಕೊಂದು ಗುದ್ದುಕೊಂಡು ಜಖಮ್ ಆಗಿರ್ತಕ್ಕಂಥ ಘಟನೆ ಇದು. ನೆಲಮಂಗಲ ತಾಲೂಕಿನ ತೊಣಚಿನಗುಪ್ಪೆ ಬಳಿ ನಡೆದಿರತಕ್ಕಂಥ ಅಪಘಾತ. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ಬೆಳಗ್ಗೆ ಸರಿಸುಮಾರು 6 ಗಂಟೆ ವೇಳೆಗೆ ನಡೆದಿರತಕ್ಕಂಥದ್ದು. 25 ಪ್ರಯಾಣಿಕರಿಗೆ ಗಾಯಗಳಾಗಿದೆ. ಅವರನ್ನೆಲ್ಲರನ್ನೂ ಕೂಡ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಟ್ ಬಸ್ಗಳಂತೂ ಬಹುತೇಕ ಬಸ್ಗಳು ಜಖಮ್ ಆಗಿಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಕಾರಣ ದಟ್ಟ ಮಂಜು ಅಂತಕ್ಕಂಥದ್ದು ಒಪ್ಪತಕ್ಕಂಥ ವಿಚಾರ, ಆದರೆ ಈಗ ಗಾಯಾಳುಗಳ ಸ್ಥಿತಿ ಹೇಗಿದೆ? ತುಂಬ ಗಂಭೀರವಾದ ಗಾಯಗಳಾಗಿದೆಯಾ? ಮತ್ತು ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದು ಹೆಂಗೆ ಅಂತ ಸಂಚಾರಿ ಪೊಲೀಸರು? ಎಸ್ ಸರ್, ಏನಂತ ಹೇಳಿದ್ರೆ ಬೆಳ್ಳಂಬೆಳಗ್ಗೆ ಈ ಅಪಘಾತ ನಡೆದಿರುವಂತದ್ದು ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ನೆಲಮಂಗಲ ತಾಲೂಕಿನ ತೊಣಚಿನಗುಪ್ಪೆ ಗ್ರಾಮದ ಬಳಿ ಈ ಅಪಘಾತ ನಡೆದಿದೆ. ಏನಂತ ಹೇಳಿದ್ರೆ ಬೆಳ್ಳಂಬೆಳಗ್ಗೆ ಸಾಕಷ್ಟು ಮಂಜು ಆವರಿಸಿತ್ತು. ಈ ಸಂದರ್ಭದಲ್ಲಿ ಏನು ತುಮಕೂರು ಮಾರ್ಗವಾಗಿ ಬೆಂಗಳೂರು ಕಡೆ ಬರ್ತಿದ್ದ ಬಸ್ಗಳು ಒಂದು ಲಾರಿ ಏಕಾಏಕಿ ಒಂದು ಸಡನ್ ಆಗಿ ಬ್ರೇಕ್ ಹೊಡೆದ ಸಂದರ್ಭದಲ್ಲಿ ಈ ಹಿಂಬದಿಯಿಂದ ಬರ್ತಿದ್ದಂತಹ ಬಸ್ಗಳು ಒಂದರಿಂದ ಒಂದು ಸಿನಿಮೆ ರೀತಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುವಂತದ್ದು. ಸಾಕಷ್ಟು ಒಂದು 25ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಅಂತಾನೆ ಹೇಳ್ಬೋದು. ಏನಂತ ಹೇಳಿದ್ರೆ ಈ ಎಲ್ಲಾ ಬಸ್ಗಳು ಸಹ ಸಾಕಷ್ಟು ಸ್ಪೀಡ್ ನಲ್ಲಿ ಇರ್ತದೆ. ಆದ್ರೆ ಈ ಅಪಘಾತದಲ್ಲಿ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಎಲ್ಲರೂ ಕೂಡ ಏನು ನೆಲಮಂಗಲ ಖಾಸಗಿ ಆಸ್ಪತ್ರೆ ಸೇರಿದಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ದಾಖಲನ್ನ ಮಾಡಲಾಗಿದೆ. ಮತ್ತೆ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗಿರುವಂತದ್ದು. ಏನಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಇದೇ ರೀತಿ ಪದೇ ಅಪಘಾತಗಳು ಸಂಭವಿಸ್ತಾನೆ ಇರ್ತದೆ. ಆದ್ರೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ದಟ್ಟವಾಗಿ ಆವರಿಸಿದಂತ ಮಂಜು ಮತ್ತೆ ಲಾರಿ ಚಾಲಕ ಸಡನ್ ಆಗಿ ಬ್ರೇಕ್ ಆಗಿದ್ದರಿಂದ ಈ ರೀತಿ ಅಪಘಾತ ಸಂಭವಿಸಿರೋದು ಅಂತೇಳಿ ಅಲ್ಲಿ ಸ್ಥಳೀಯರು ಹೇಳ್ತಾ ಇರೋದು. ಅರವಿಂದ್. ಓಕೆ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಬಿ ಕೇರ್ಫುಲ್. ನಿನ್ನೆನೂ ಕೂಡ ನೈಸ್ ರೋಡ್ನಲ್ಲಿ ಇದೇ ಥರ ದಟ್ಟ ಮಂಜಿನಿಂದಾಗಿ ನಿಂತಿದ್ದ ಲಾರಿಗೆ ಕಾರ್ ಬಂದು ಡಿಕ್ಕಿ ಹೊಡೆದು 2 ಮೃತಪಟ್ಟಿದ್ದರು. ಇವತ್ತು ಇನ್ನೊಂದು ಘಟನೆ ನಡೆದಿದೆ.